ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಆಸ್ತಿ ನೋಂದಣಿಗೆ ಸರ್ವರ್ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಸರ್ವರು ಪರದಾಡುವಂತಾಗಿದೆ. ರಾಜ್ಯದಲ್ಲಿ ಸಬ್ ರಿಜಿಸ್ಟರ್ ಸರ್ವರ್ ಡೌನ್. 90% ನೋಂದಣಿ ಕಾರ್ಯ ಸ್ಥಗಿತ. ಸಮಸ್ಯೆ ಪರಿಹರಿಸುವಲ್ಲಿ ಸರ್ಕಾರ ವಿಫಲ. ಕರ್ನಾಟಕದಾದ್ಯಂತ ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನ ಸುಗಮಗೊಳಿಸುವುದಕ್ಕಾಗಿ ಸ್ಥಾಪಿಸಲಾಗಿದ್ದ ಕಾವೇರಿ 2.0 ವೆಬ್ಸೈಟ್ನ ಸರ್ವರ್ ಡೌನ್ ಸಮಸ್ಯೆ ಮುಂದುವರೆದಿದೆ. ಇದರ ಎಫೆಕ್ಟ್ ರಾಜ್ಯದ 256 ಸಬ್ ರಿಜಿಸ್ಟರ್ ಕಚೇರಿಗಳಲ್ಲೂ ಜನ ನೋಂದಣಿ ಕಾರ್ಯಕ್ಕಾಗಿ ಪರದಾಡುವಂತಾಗಿದೆ. ಕಳೆದ 15 ದಿನದಿಂದ ರಾಜ್ಯದ ಉಪ ನೋಂದಣಿ ಅಧಿಕಾರಿ ಕಚೇರಿಯಲ್ಲಿ ಸರ್ವರ್ ಸಮಸ್ಯೆಯಿಂದಾಗಿ ಜನರ ಪರದಾಟ ಮುಂದುವರೆದಿದೆ. ಫೆಬ್ರವರಿ 10ನೇ ತಾರೀಕು ಈ ಖಾತಾ ಪಡೆಯಲು ಕೊನೆಯ ದಿನಾಂಕವನ್ನ ಸರ್ಕಾರ ಘೋಷಣೆ ಮಾಡಿದ ದಿನದಿಂದಲೂ ಸರ್ವರ್ ಸಮಸ್ಯೆ ಕಾಡತೊಡಗಿದೆ. ಅತ್ತ ದಾಖಲೆ ಅಪ್ಲೋಡ್ಗೂ ಸಮಸ್ಯೆ, ಇತ್ತ ಅಪ್ಲೋಡ್ ಆಗಿರೋ ದಾಖಲೆಗಳ ನೋಂದಣಿಗೂ ಸಮಸ್ಯೆಯಾಗಿದ್ದು ರಾಜ್ಯದ 252 ಉಪ ನೋಂದಣಿ ಕಚೇರಿಯಲ್ಲೂ ಜನರ ಪರದಾಟ ಮುಂದುವರೆದಿದೆ. ನಿನ್ನೆ ಸಮಸ್ಯೆ ಶೀಘ್ರ ಬಗೆಹರಿಸುವುದಾಗಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ರು. ಆದ್ರೆ ಈ ಖಾತಾ ಕೊನೆಯ ದಿನಾಂಕ ನಿಗದಿಯಾದ ದಿನದಿಂದಲೂ ಸಮಸ್ಯೆ ಹೆಚ್ಚಾಗಿದ್ದು ಸರ್ಕಾರ ಈ ಸಂಬಂಧ ಯಾವುದೇ ಪರಿಹಾರ ಕಂಡುಕೊಂಡಿಲ್ಲ. ನಿತ್ಯ ರಾಜ್ಯವ್ಯಾಪಿ ಸುಮಾರು 8,000ಕ್ಕೂ ಹೆಚ್ಚು ಆಸ್ತಿ ನೋಂದಣಿ ಆಗ್ತಿತ್ತು. ಆದ್ರೆ ಕಳೆದ ಕೆಲ ದಿನಗಳಿಂದ ಕೇವಲ 1-2 ನೋಂದಣಿ ಮಾತ್ರ ಆಗಿದೆ. 90% ನೋಂದಣಿ ಕಾರ್ಯ ಸ್ಥಗಿತವಾಗಿದೆ. ಪರಿಣಾಮ ಬೆಳಗ್ಗೆ ಬಂದು ಸಾರ್ವಜನಿಕರು ಆಸ್ತಿ ನೋಂದಣಿಗಾಗಿ ಕಾದ್ರೂ ಪ್ರಯೋಜನವಾಗದೆ ಬರೀ ಕೈಯಲ್ಲಿ ವಾಪಸ್ಸಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಾಬ್ಲಮ್ ಅಂದ್ರೆ ಸರ್ವರ್ದು ಆಲ್ಮೋಸ್ಟ್ ಇಸಿದು 1 ಮಂತ್ ಆಗೋಗಿದೆ. ಇಸಿ ಅಪ್ಲೈ ಮಾಡೋಕ್ಕಾಗ್ತಾ ಇಲ್ಲ, ಇಸಿ ಬರ್ತಾ ಇಲ್ಲ. ಬರೀ ಇಸಿ ಅಂದ್ರೆ ಇದೊಂದೇ ಪ್ರಾಬ್ಲಮ್ ಅಲ್ಲ, ಬ್ಯಾಂಕಿಂಗ್ ಪ್ರಾಬ್ಲಮ್ ಆಗುತ್ತೆ, ಅವ್ರು ಡಿಸ್ಪೋಸ್ ಮಾಡಲ್ಲ ಲೋನು, ಕಸ್ಟಮರ್ ಸ್ಟ್ರಕ್ ಆಗಿರುತ್ತೆ, ಅವ್ರ ಕಮಿಟ್ಮೆಂಟ್ ಸ್ಟ್ರಕ್ ಆಗುತ್ತೆ. ಈ 3 ಡೇಸ್ ಇಂದ ಕಾವೇರಿ ವೆಬ್ಸೈಟ್ ವರ್ಕ್ ಆಗ್ತಿಲ್ಲ, ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್, ಏನ್ ನಡೀತಾ ಇದೆ ಸರ್ವರ್? ಯಾಕಂದ್ರೆ ಆಲ್ಮೋಸ್ಟ್ ಬೆಂಗಳೂರು ಬಂದು ಐಟಿಗೆ ಫೇಮಸ್ ಆಗಿರೋದ್ರಿಂದ ಇಲ್ಲಿ ಸರ್ವರ್ ಎಲ್ಲ ಚೆನ್ನಾಗಿರ್ಬೇಕು, ಚೆನ್ನಾಗಿ ನಡಿಬೇಕು. ಔಟ್ ಸೈಡ್ ಅವ್ರು ಹಂಗೆ ಅನ್ಕೋತಾರೆ, ಬಟ್ ಇಲ್ಲಿ ಫ್ಯಾಕ್ಟ್ ಈ ತರ ಆಗ್ತಾ ಇದೆ. ಏನೇ ಕೇಳಿದ್ರು ಸರ್ವರ್ ಇಶ್ಯೂ. ನಾನು ಆಕ್ಚುಲಿ ಇಸಿ ಅಪ್ಲೈ ಮಾಡಕ್ಕೆ ಬಂದಿದ್ದೆ. ಆಲ್ಮೋಸ್ಟ್ ಒಂದು 15 ಡೇಸ್ ಆಗಿದೆ. ಸರ್ವರ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತಾರೆ. ಇವ್ರು ಇಷ್ಟ ಬಂದಂಗೆ ಸ್ಟಾಂಪ್ ಡ್ಯೂಟಿ ರೈಸ್ ಮಾಡೋಕ್ಕಾಗುತ್ತೆ, ಸ್ಕ್ಯಾನಿಂಗ್ ಫೀಸ್ ರೈಸ್ ಮಾಡೋಕ್ಕಾಗುತ್ತೆ, ಸ್ಟಾಂಪ್ ಪೇಪರ್ದು ರೈಸ್ ಮಾಡೋಕ್ಕಾಗುತ್ತೆ, ಎಲ್ಲ ಮಾಡೋಕ್ಕಾಗುತ್ತೆ. ಇದಕ್ಕೆಲ್ಲ ಗೊತ್ತಿರೋರು ಸರ್ವರ್ ಕರೆಕ್ಟಾಗಿ ವರ್ಕ್ ಮಾಡಿಸ್ಬೇಕು, ಸರ್ವರ್ ಕರೆಕ್ಟಾಗಿ ಇಟ್ಕೊಬೇಕು, ಯಾರಾದರೂ ಒಂದು ಒಳ್ಳೆ ವೆಂಡರ್ಗಳಿಗೆ ಕೊಟ್ಟು ಮಾಡಿಸ್ಬೇಕು. ಅವೆಲ್ಲ ಏನಿಲ್ಲ. ಪಬ್ಲಿಕ್ ಅವ್ರು ಏನು ಬಂದು ಕೇಳಿದ್ರು ಒಂದು ನೋಟಿಸ್ ಬೋರ್ಡ್ ಹಾಕ್ಬಿಡ್ತಾರೆ, ಸರ್ವರ್ ಇಲ್ಲ ಸರ್, ನಾವೇನು ಮಾಡೋಕ್ಕಾಗಲ್ಲ. ಇತ್ತ ಸರ್ಕಾರ ಸರ್ವರ್ ನಿರ್ವಹಣಾ ಸಂಸ್ಥೆಗೆ ಹಣ ನೀಡದ ಕಾರಣ ಈ ರೀತಿ ಸಮಸ್ಯೆ ಆಗಿದೆ ಎನ್ನಲಾಗ್ತಿದೆ. ಇದೇ ಕಾರಣಕ್ಕೆ ನಿರ್ವಹಣಾ ಸಂಸ್ಥೆ ತಂತ್ರಾಂಶ ಶಟ್ ಡೌನ್ ಮಾಡಿದ ಪರಿಣಾಮ ಉಪ ನೋಂದಣಿ ಕಚೇರಿಗಳಲ್ಲಿ ಲಾಗಿನ್ ಕೂಡ ಆಗ್ತಿಲ್ಲ. ಇದೇ ಕಾರಣಕ್ಕೆ ಸದ್ಯ ಸಮಸ್ಯೆ ಹೆಚ್ಚಾಗ್ತಿದೆ ಎನ್ನಲಾಗಿದೆ. ಒಟ್ಟಾರೆ ಸರ್ಕಾರ ಇಒ ಬಗ್ಗೆ ಶೀಘ್ರ ಗಮನ ಹರಿಸಿ ಸಮಸ್ಯೆಗೆ ಮುಕ್ತಿ ಹಾಡದಿದ್ರೆ ಇನ್ನಷ್ಟು ಸಮಸ್ಯೆ ಉಲ್ಬಣ ಆಗೋದು ಖಚಿತ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.